ಈ ದಿನ ಬಂಗಾರಪೇಟೆಯಲ್ಲಿ ಮಲ್ಲೇಶ್ ಬಾಬು ಅವರ ಗೆದ್ದ ಮೇಲೆ ಪ್ರಥಮ ಬಾರಿಗೆ ಬಂಗಾರಪೇಟೆಗೆ ಬರೋದ್ರಿಂದ ಇವತ್ತು ಬಂಗಾರಪೇಟೆ ನಗರದಲ್ಲಿ ಆರ್ ಚೌಲ್ಟ್ರಿಯಲ್ಲಿ ನಾವು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಬಂಗಾರಪೇಟೆದ ಜನತೆ ಏನು ಮಲ್ಲೇಶ್ ಬಾಬು ಅವರಿಗೆ 28,300 ಓಟನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಏನು ಕಾರ್ಯಕರ್ತರು JDS ಮತ್ತು BJP ಕಾರ್ಯಕರ್ತರು ಅವರಿಗೆ ನಾವು ಅಭಿನಂದನೆಯನ್ನು ಇವತ್ತು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಮಲ್ಲೇಶ್ ಬಾಬು ಅವರು ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ ಆದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಮತ್ತು ಸೋಮಣ್ಣ ಅವ್ರನ್ನ ಮೀಟ್ ಮಾಡಿದರು. ಜಿಲ್ಲೆಯಲ್ಲಿ ಹೈವೇಸು ಮತ್ತು ರೈಲ್ವೇಸ್ಗೆ ಆತಿಥ್ಯ ಕೊಡೋದಕ್ಕೆ ಅವರು ಮುಂದಾಳತ್ವವನ್ನು ತಗೊಂಡಿದ್ದಾರೆ. ಇವಾಗಲೇ ಮೊದಲು ಏನು ಮುಲ್ಬಾಗಿಲಿಂದ ವೈಟ್ ಫೀಲ್ಡ್ಗೆ ರೈಲ್ವೇಸ್ಗೆ ಇದಾಗಿತ್ತು, DPR ಆಗಿತ್ತು, ಅದನ್ನು ಚಾಲನೆ ಕೊಡೋದಕ್ಕೂ ಮೊನ್ನೆ ಸೋಮಣ್ಣ ಅವ್ರ ಹತ್ರ ಮಾತಾಡಿಬಿಟ್ಟು ಇದು ಮಾಡಿದ್ದಾರೆ. ಬಂಗಾರಪೇಟೆಯಿಂದ NH75ನಿಂದ NH7ಗೆ ಬಂಗಾರಪೇಟೆ ಮುಖಾಂತರ ಮತ್ತು ಬೂದಿಕೋಟೆ ಮುಖಾಂತರ NH7ಗೆ ಕನೆಕ್ಷನ್ ಕೊಡೋದಕ್ಕೆ ಮೊನ್ನೆ ನಾವು ಏನು ಅವ್ರ ಆಫೀಸ್ ಓಪನ್ ಆಯಿತು ಅಲ್ಲಿ ಹೋಗ್ಬಿಟ್ಟು ಅವರಲ್ಲಿ ಒಂದು ಮನವಿ ಮಾಡಿದ್ವಿ. ಅದಕ್ಕೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯುವಕರಿದ್ದಾರೆ ಮಲ್ಲೇಶ್ ಅವರು, ಏನು 8 ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ನಮ್ಮ ಮುನ್ಸಾಮಣ್ಣವರು MP ಅವರು ಇದ್ದಾಗ ಬಂಗಾರಪೇಟೆಯಲ್ಲಿ ಒಂದು ರೈಲ್ವೆ ಪ್ರಾಪರ್ಟಿಯಲ್ಲಿ ಒಂದು ರಸ್ತೆಯನ್ನು ಬಿಡಿಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗತ್ತೆ ಮುನ್ಸಾಮಣ್ಣ ಅವರಿಗೆ. ಯಾಕಂದರೆ ಯಾರ ಕೈಯಲ್ಲೂ ರೈಲ್ವೆ ಪ್ರಾಪರ್ಟಿ ಬಿಡಿಸೋಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ. ಆದರೆ ಇವತ್ತು ನೀವು ನೋಡ್ಬೋದು, ಬೂದಿಕೋಟೆ ಸರ್ಕಲ್ಲಿಂದ ಫ್ಲೈಓವರ್ ಮುಖಾಂತರ ಒಂದು ಫ್ಲೈಓವರು ಅದು ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಅದನ್ನು ಮಲ್ಲೇಶ್ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಫ್ಲೈಓವರ್ನ ಆದಷ್ಟು ಬೇಗ, ಇವಾಗ ಟೆಂಡರ್ ಆಗೋಗಿದೆ, ಕೆಲಸ ಶುರು ಮಾಡಬೇಕು. ಈ ರೋಡು ನಮ್ಮ ಮುನ್ಸಾಮಣ್ಣ ಅವರ ಪೀರಿಯಡಲ್ಲಿ ರೋಡನ್ನು ಅಗಲೀಕರಣ ಮಾಡಿದ್ದಾರೆ. ಪ್ರೈವೇಟ್ ಪ್ರಾಪರ್ಟಿನ ಬಿಟ್ಬಿಟ್ಟು ರೈಲ್ವೆ ಪ್ರಾಪರ್ಟಿಯಲ್ಲಿ ಕೊಡಿಸಿದ್ದಾರೆ. ಇದು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾ ನಮ್ಮ ಮಲ್ಲೇಶ್ ಅವರು ಬಂಗಾರಪೇಟೆ ನಗರ ಮತ್ತು ಜಿಲ್ಲೆಗೆ 8 ಅಸೆಂಬ್ಲಿ ಸೆಗ್ಮೆಂಟ್ಗೂ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಾವೆಲ್ಲರೂ ನಂಬಿದ್ದೀರಾ. ಯಾಕಂದರೆ ಅದನ್ನು ವಿದ್ಯಾವಂತನಿದ್ದಾನೆ, ಅವರಿಗೆ ಮುಂದಾಲೋಚನೆ ಇದೆ ಮಲ್ಲೇಶ್ಗೆ, ಅದರಿಂದ ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಿ NDA ಸರ್ಕಾರ JDS ಮತ್ತು BJP ಎರಡೂ ಸುಭದ್ರವಾಗಿದೆ ಬಂಗಾರಪೇಟೆಯಲ್ಲಿ ಎಂದು ಹೇಳೋದಕ್ಕೆ